ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 7ನೇಯ ಎಪಿಸೋಡ್ನಲ್ಲಿ ಸುಮಾರು 330ರವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 8ನೇ ಎಪಿಸೋಡ್ನಲ್ಲಿ 331ನೇಯ ಪ್ರಶ್ನೆ ಸಂಖ್ಯೆ, ಅದರಿಂದ ಮುಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ಯಮ ಎಂದರೇನು? ಅಹಿಂಸೆ, ಸತ್ಯ, ಕಳ್ಳತನ ಮಾಡದಿರುವುದು, ದುರ್ಜನ ಸಂಗತ್ಯಾಗ, ಶಾಸ್ತ್ರ ವಿರುದ್ಧಾಚರಣೆಗೆ ನಾಚಿಕೆ ಪಡತಕ್ಕಂಥದ್ದು, ನಿಷಿದ್ಧ ದ್ರವ್ಯ ಸಂಗ್ರಹ ತ್ಯಾಗ, ವೇದಾದಿಗಳಲ್ಲಿ ನಂಬಿಕೆ, ಬ್ರಹ್ಮಚರ್ಯ ನಿಯಮ ಪರಿಪಾಲನೆ, ಮೌನ, ಕ್ಷಮೆ, ದೇವರಿದ್ದಾನೆ ಅನ್ನೋ ನಂಬಿಕೆಯಿಂದ ಯಾವುದಕ್ಕೂ ಯಾರಿಗೂ ಅಂಜದಿರುವುದು. ಇವು 12 ಯಮ ಎನಿಸುತ್ತವೆ. ನಿಯಮ ಎಂದರೇನು? ಶೌಚ, ಜಪ, ತಪ, ಹೋಮ, ಧರ್ಮಶ್ರದ್ಧೆ, ಅತಿಥಿ ಸತ್ಕಾರ, ದೇವಪೂಜೆ, ತೀರ್ಥಯಾತ್ರೆ, ಪರೋಪಕಾರ, ದೈವದತ್ತ ತೃಪ್ತಿ, ಗುರುಸೇವೆ, ಅಧ್ಯಯನ. ಇವು 12 ನಿಯಮ ಎನಿಸಿವೆ. ಶಮ, ದಮ ಎಂದರೇನು? ಹರಿಚಿಂತನೆ ಮತ್ತು ಇಂದ್ರಿಯ ನಿಗ್ರಹ. ಇವು ಶಮ ದಮಗಳು. ಶಮೋಮನ್ನಿಷ್ಠತಾ ಬುದ್ಧಿ, ದಮ ಇಂದ್ರಿಯ ನಿಗ್ರಹ. ಹರಿಯನ್ನು ಚಿಂತನೆ ಮಾಡತಕ್ಕಂಥದ್ದು, ಹರಿಯಲ್ಲಿ ಮನಸ್ಸು ನಿಲ್ಲಿಸ್ತಕ್ಕಂಥದ್ದಕ್ಕೆ ಶಮ. ಇಂದ್ರಿಯ ನಿಗ್ರಹಕ್ಕೆ ದಮ ಅನ್ನುವ ಹೆಸರು. ತಿತಿಕ್ಷ, ಧೃತಿ ಅಂದ್ರೇನು? ದುಃಖ ಸಹನೆ. ತಿತಿಕ್ಷ, ಎಂಥ ದುಃಖನೇ ಬರಲಿ, ಒದ್ದಾಟ, ಕಷ್ಟ, ತುಂಬ ಕಷ್ಟದಲ್ಲೇ ಇರ್ತೇವೆ. ಯಾರೋ ಬಂಧುಗಳು ತೀರ್ಕೊಂಡಿರ್ತಾರೆ, ಮತ್ತೊಂದು ಕಷ್ಟ ಬಂತು, ಅಂಥ ಕಷ್ಟ ಮತ್ತೊಂದು ಅನಾರೋಗ್ಯ ಬರ್ತದೆ, ದೊಡ್ಡ ರೋಗ. ಆ ಕಷ್ಟ ಹಿಂಗೆ ಸಾಲಾಗಿ ಬಂದಾಗಲೂ ಕೂಡ ಸಹಿಸಿಕೊಳ್ತಕ್ಕಂಥ ಆ ಸಾಮರ್ಥ್ಯ ಇರಬೇಕು. ಅದಕ್ಕೆ ತಿತಿಕ್ಷ ಅಂತ ಹೆಸರು. ನಾಲಿಗೆ ಮತ್ತು ಗುಹ್ಯೇಂದ್ರಿಯಗಳ ನಿಯಂತ್ರಣವೇ ಧೃತಿ, ಧೈರ್ಯ ಅಂತಂದರೆ. ದಾನ ಅಂದರೆ ಯಾವುದು? ಇನ್ನೊಬ್ಬರಿಗೆ ಶಿಕ್ಷಿಸದೆ, ಏನಾದ್ರು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಕೊಡದೆ ಅಭಯ ಕೊಡತಕ್ಕಂಥದ್ದು. ಇರಲಿ ಬಿಡಪ್ಪ, ಏನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಆ ಜನರನ್ನು ಕ್ಷಮಿಸ್ತಕ್ಕಂಥದ್ದು. ತಪಸ್ಸು ಅಂದರೆ ಯಾವುದು? ವಿಷಯ ಭೋಗ ತ್ಯಾಗವೇ ತಪಸ್ಸು. ಸುಖ ಅಂದರೆ ಯಾವುದು? ದುಃಖ ಸ್ಪರ್ಶವಿಲ್ಲದ ಮೋಕ್ಷವೇ ಸುಖ. ದುಃಖವೆಂದರೆ ಯಾವುದು? ವಿಷಯ ಭೋಗಾಪೇಕ್ಷೆ. ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಆ ಕಡೆ ಈ ಕಡೆ ಬರೀ ಇದೆ, ಅದರದ್ದು ಅದೇ ದುಃಖ ಯಾವಾಗಲೂ. ಮೂರ್ಖ ಯಾರು? ತಾನೇ ದೇಹ, ತಾನು ಸರ್ವತಂತ್ರ ಸ್ವತಂತ್ರ ಅಂತ ಯಾರು ತಿಳ್ಕೊಂಡಿದ್ದಾರೆ ಇವನೇ ಮಹಾಮೂರ್ಖ. ಯಾರು ಪಂಡಿತ? ಜೀವನಿಗೆ ದುಃಖ ಬಂದಿರುವ ಕಾರಣ, ಯಾಕೆ ಜೀವನ ದುಃಖ ಬಂದಿದೆ, ಹಾಗಾದರೆ ಪರಿಹಾರೋಪಾಯಗಳು ಏನು ಅಂತ ಯಾರು ತಿಳ್ಕೋತಾರೆ ಅವನೇ ಪಂಡಿತ. ನಿಜವಾದ ಸಂಪತ್ತು ಯಾವುದು? ಧರ್ಮ ಅಥವಾ ಪುಣ್ಯ ನಿಜವಾದ ಸಂಪತ್ತು. ಈ ಲೌಕಿಕ ಸಂಪತ್ತು, ಮನೆ, ಮಠ, ಆಸ್ತಿ, ತೋಟ, ಪಟ್ಟಿ, ಸೈಟು, ಫ್ಲ್ಯಾಟು, ಏನೋ ಬ್ಯಾಂಕ್ ಬ್ಯಾಲೆನ್ಸು, ಇವೆಲ್ಲ ಬದುಕಿರೋರಿಗೆ ಮಾತ್ರ. ಧರ್ಮ ಹಾಗಲ್ಲ. ಜನ್ಮಗಳಲ್ಲಿಯೂ ಕೂಡ ಕ್ಯಾಶ್ ಮಾಡಿಕೊಳ್ಳಬಹುದಾದ ಸಂಪತ್ತು. ಅದಕ್ಕಾಗಿ ಹೇಳಿದ್ದು ಪರಲೋಕೆ ಧನಂ ಧರ್ಮ. ಪರಲೋಕದ ಕರೆನ್ಸಿ ಅಂದರೆ ಧರ್ಮ. ನಮ್ಮ ಸಂಪತ್ತನ್ನು ಯಜ್ಞಯಾಗಾದಿಗಳಿಗೆ, ದಾನಾದಿಗಳಿಗೆ ಬಳಸಿ ಅದನ್ನು ಧರ್ಮವೋ ಪುಣ್ಯವೋ ರೂಪದಲ್ಲಿ ಕರೆನ್ಸಿಯಾಗಿ ಪರಿವರ್ತಿಸಿ ಕೊಳ್ಳಬಹುದಾಗಿದೆ. ಇವತ್ತು ನಾವು ಹೋಗುವಾಗ ಸಂಪತ್ತನ್ನು ಏನೂ ಕೊಂಡು ಹೋಗಲು ಸಾಧ್ಯ ಇಲ್ಲ, ಆದ್ರೆ ಒಂದನ್ನು ಕೊಂಡು ಹೋಗ್ಬೋದು. ಹೇಗೆ ಆಗಲಿದಂತೆಯೇ ನಮ್ಮ ಇರುವ ಹಣವನ್ನು ಇದ್ದಷ್ಟು ದಿವಸ ಸ್ವಂತಕ್ಕೆ ಬಳಸಿಕೊಳ್ಳೋಣ, ಆರೋಗ್ಯಪೂರ್ಣ ಜೀವನಕ್ಕೆ. ಒಂದಷ್ಟು ಭಾಗ ದಾನ ಧರ್ಮಾದಿಗಳಿಗೆ ಮಾಡಿದಾಗ ಆ ದಾನ ಧರ್ಮಗಳಿಂದ ಮಾಡಿರ್ತಕ್ಕಂತಹ ಪುಣ್ಯ ಸಂಪಾದನೆ ಬಂದಿದೆ, ಅದೇ ಪರಲೋಕ ಕರೆನ್ಸಿ. ಅದನ್ನೇ ಕೊಂಡು ಹೋಗತಕ್ಕಂಥದ್ದು. ಈ ಭೌತಿಕ ಸಂಪತ್ತು ಆಸ್ತಿಗಳನ್ನು ಕೊಂಡು ಒಯ್ಯುವಂತಿಲ್ಲ, ಆದರೆ ಯಾಗ ದಾನಾದಿಗಳಿಂದ ಧರ್ಮದ ಕರೆನ್ಸಿಯಾಗಿ ಪರಿವರ್ತಿಸಿಕೊಂಡು ಜನ್ಮಗಳಲ್ಲಿ ಅದರ ಉಪಯೋಗವನ್ನು ಪಡೆಯಬಹುದಾಗಿದೆ. ಇವತ್ತ್ಯಾವುದೋ ಅಮೇರಿಕಾನೋ ಸಿಂಗಾಪುರಕ್ಕೋ ನಾವು ಹೋದಾಗ ಅಲ್ಲಿ ಮಾರ್ಕೆಟಿಂಗ್, ಶಾಪಿಂಗ್ ಮಾಡಬೇಕಾಗಿದ್ದರೆ ಈ ಭಾರತೀಯ ಕರೆನ್ಸಿ ಅಲ್ಲಿ ಮಾರ್ಕೆಟಲ್ಲಿ ತಗೊಳ್ಳೋದಿಲ್ಲ. ಅದಕ್ಕಿಂತ ಮುಂಚೆ ನಾವು ಈ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು ಅಲ್ಲಿಯ ಡಾಲರಿಗೆ, ಆಮೇಲೆ ನಾವು ಮಾರ್ಕೆಟಿಂಗ್ ಶಾಪಿಂಗ್ ಮಾಡ್ಬೋದು. ಹೇಗೋ ಹಾಗೆ ಪರಲೋಕದ ಕರೆನ್ಸಿ ಅಂದರೆ ಪುಣ್ಯ ಅಥವಾ ಧರ್ಮ. ನಮ್ಮ ಈ ಸಂಪತ್ತನ್ನು ಪುಣ್ಯದ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಉಂಟು. ಅದೇ ನಮಗಲ್ಲಿ ರಕ್ಷಣೆಯನ್ನು ಕೊಡತಕ್ಕಂಥದ್ದು.
ದಕ್ಷಿಣೆ ಎಂದರೇನು? ದುಡ್ಡಿನ ವಿತರಣೆ ಅಲ್ಲ, ಜ್ಞಾನೋಪದೇಶ, ಜ್ಞಾನದ ಸಂದೇಶ. ದಕ್ಷಿಣ ಜ್ಞಾನ ಸಂದೇಶ ಹೇಳಿದ ಕೃಷ್ಣ. ಯಾಕೆ? ಅಂಥ ಒಳ್ಳೆಯ ಸುಂದರ ಮಾತು ನೋಡ್ರಿ. ಯಾರು ದಕ್ಷಿಣೆ ಕೊಟ್ಟಿರ್ತಾರೆ ಅವನಿಗೆ ನಾನು ದಕ್ಷಿಣೆ ಕೊಟ್ಟಿದ್ದೇನೆ ಒಂದು ಅಹಂಕಾರ ಅವನಿಗೆ. ಈ ಪಡೆದವನಿಗೆ ಅಯ್ಯೋ ರಾಮ ಕೈ ಹಿಂಗೆ ಕೆಳಗೆ ಮಾಡಿ ತಗೊಳ್ತಕ್ಕಂಥದ್ದು. ಈ ದಕ್ಷಿಣೆ ತಗೊಳ್ಳುವಾಗಲೋ ಯಾವುದೋ ಪದಾರ್ಥ ತಗೊಳ್ಳುವಾಗಲೋ ಮೈಸೂರು ಬೆಂಗಳೂರು ಕಡೆಗೆ ಒಳ್ಳೆಯ ಸಂಸ್ಕಾರ ಇದೆ. ಅವ್ರು ಯಾವುದೋ ಒಂದು ತಟ್ಟೆಯಲ್ಲಿ ಹಾಕಿಬಿಟ್ಟು ತಂದು ಹಿಡಿತಾರೆ, ತೋಡ್ರಿ ಆಚಾರ್ಯ ಅಂತಿಕೊಂಡು ಅಂತ. ಆ ಆಚಾರ್ಯರು ಬಂದು ಗುರುಗಳು ಕೈಗಿನ ಮೇಲೆ ಮಾಡಿ ತೆಗೆದುಕೊಳ್ತಾರೆ. ಈ ಉತ್ತರ ಕರ್ನಾಟಕದಲ್ಲಿ ಆ ಪದ್ಧತಿ ಇಲ್ಲ. ಅವರು ತಾವೇ ದಕ್ಷಿಣೆನ ಮೇಲೆ ಕೊಡೋದು, ಕೈ ಅವ್ರು ಕೊಡುವವರ ಕೈ ಮೇಲೆ. ಈ ತೋಳೋರು ಬ್ರಾಹ್ಮಣರು ಅಯ್ಯೋ ರಾಮ ಕೊಡಿಪ್ಪ ಭಿಕ್ಷೆ ಬೇಡ್ತಕ್ಕಂಥ ರೀತಿ ಒಳಗೆ ಪರಿಸ್ಥಿತಿ ಒಂದು. ಇಂಥ ಪರಿಸ್ಥಿತಿ ಕಡೆಗೆ ಆ ಸಂಸ್ಕಾರ ಒಳ್ಳೆಯದು ಮೈಸೂರು ಬೆಂಗಳೂರು ಇರತಕ್ಕಂಥದ್ದು. ಅದೇನೇ ಇರಲಿ, 10 ರೂಪಾಯಿ ದಕ್ಷಿಣೆಯೋ, ಒಂದು 5 ರೂಪಾಯಿ ತಾಂಬೂಲನೋ, ಒಂದು ಹಣ್ಣು ತಟ್ಟೆಯಲ್ಲಿ ಹಾಕಿಬಿಟ್ಟು ಅವ್ರ ಮುಂದೆ ಕೈ ಹಿಡಿತಕ್ಕಂಥ ಅವರೇ ತಗೋತಾರೆ. ನಾವು ಕೈ ಮೇಲೆ ಮಾಡಿ 5 ರೂಪಾಯಿ ದಕ್ಷಿಣೆ ಕೊಟ್ಟಿದ್ದೇನೆ, ಅವನು ಅಯ್ಯೋ ರಾಮ ಅಂತ ಭಿಕ್ಷೆ ಬಿಡೋ ರೀತಿ ತಗೋಬೇಕು. ಆ ಕ್ರಮ ಸರಿಯಲ್ಲ. ಪಡೆದವನಿಗೆ ದೈನ್ಯತೆಯ ಭಾವನೆ. ಅಷ್ಟೇ ಅಲ್ಲ, ದಕ್ಷಿಣೆ ಕೊಟ್ಟಿರ್ತಕ್ಕಂಥ ಕೂಡ ಕಾಲಕ್ರಮೇಣ ಮರ್ತೇ ಹೋಗ್ತಾರೆ. ಯಾರು ಕೊಟ್ಟರೋ ಏನೋ, ಕೊಟ್ಟಿದ್ದೆ 10 ರೂಪಾಯಿ ಎಷ್ಟು ಹೇಳ್ಕೊತಾನವು ಅಂತ ಒಂದು ರೀತಿಯ ತಾತ್ಸಾರ ಅವರು ಕೂಡ ಮರ್ತೇ ಹೋಗ್ತಕ್ಕಂಥದ್ದು. ಇಷ್ಟೇ ಅಲ್ಲ, ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಖರ್ಚು ಮಾಡಿದಷ್ಟು ಬೆಳೆಯತಕ್ಕಂಥ ಸಂಪತ್ತು ಅಂದರೆ ಜ್ಞಾನ. ನಾವು ಜ್ಞಾನ ಪಡ್ಕೊಳ್ಬೇಕು, ಅದನ್ನು ಪಾಠ, ಪ್ರವಚನ, ಉಪದೇಶ, ಚಿಂತನೆಗಳ ಮೂಲಕ ಇತರರಿಗೆ ಹಂಚಬೇಕು. ಇನ್ನೂ ಬೆಳೀತದೆ ಜ್ಞಾನ. ಹಾಗಾಗಿ ಎಂದೂ ಖಾಲಿಯಾಗದ, ಜನ್ಮ ಜನ್ಮಕ್ಕೆ ಮುಂದುವರಿಯುವ, ಆತ್ಮನನ್ನು ಮುಂದಿನ ಜನ್ಮಕ್ಕೆ ಮುಂದಕ್ಕೆ ಕರೆದೊಯ್ಯುವ ಸಂಪತ್ತು ಅಂದರೆ ಜ್ಞಾನ. ನಮ್ಮ ಎಲ್ಲ ಪದಾರ್ಥಗಳ ಸಂಸ್ಕಾರ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ತಿಂದದ್ದು ಉಂಡದ್ದು ಮತ್ತೇನು, ನಮ್ಮನ್ನು ಕೊಂಡು ಹೋಗತಕ್ಕಂಥದ್ದು ಒಂದೇ ಒಂದು ಅಂದರೆ ಜ್ಞಾನ. ಆ ಜ್ಞಾನದ ಸಂಪತ್ತನ್ನು, ಜ್ಞಾನದ ಸಂಸ್ಕಾರವನ್ನು ನಾವು ಬೆಳೆಸಿಕೊಳ್ಳಬೇಕಾಗಿದೆ. ಇಷ್ಟೇ ಅಲ್ಲ, ಇನ್ನೊಂದರ ಮಹತ್ವ ನೋಡುವಾಗ, ಜ್ಞಾನ ಹಂಚಿಕೆ ಮಾಡಿದಾಗ ನಮಗೆ ಯಾರು ಜ್ಞಾನ ನೀಡಿರ್ತಾರೆ ನಮ್ಮ ಗುರುಗಳು, ಆ ಗುರು ಪರಂಪರೆ, ಅವರಿಗೆ ಒಂಚೂರು ಬಡ್ಡಿ ಸಂದಾಯವಾಗಿ ನಮಗೂ ಸ್ವಲ್ಪ ಪುಣ್ಯ ಪ್ರಾಪ್ತಿ ಆಗ್ತದೆ. ಹಾಗೆ ನಾವು ಗುರುಗಳಿಂದ ಜ್ಞಾನ ಪಡೆದುಕೊಂಡಾಗ ಪಡೆದ ಜ್ಞಾನವನ್ನು ಇತರರಿಗೆ ಹಂಚುವ ಕಾರ್ಯವನ್ನು ಮಾಡಬೇಕು. ಯಾರು ಬಡವ? ಬೇಕಾದಷ್ಟು ದೊರೆತರೂ ಅಯ್ಯೋ ಸಾಲದು, ಇಲ್ರಿ 10 ಕೋಟಿ ರೂಪಾಯಿ ಇದೆ, ಏನು ಮಾಡೋಣ, 3 ಸೈಟು 2 ಫ್ಲ್ಯಾಟು, ನೋಡ್ರಿ ಅಳ್ಬಿಡ್ತಾನೆ ಒಂದು, ಸಾಲದು. ಈ ಸಾಲದ ಎಂಬತಕ್ಕಂಥವನೇ ಅತೃಪ್ತ, ಅವನೇ ಬಡವ. ಎಷ್ಟಿದ್ರೂ ಯಾರು ಶ್ರೀಮಂತ? ಜ್ಞಾನ ಭಕ್ತ್ಯಾದಿ ಗುಣಸಂಪನ್ನನೇ ತೃಪ್ತನಾಗಿರ್ತಕ್ಕಂಥವನೇ ಶ್ರೀಮಂತ. ದೇವರು ಕೊಟ್ಟಿದ್ದಾನೆ, ಆರಾಮಾಗಿದ್ದೇನೆ, ಸಾಕು. ಭಗವಂತ ಕೊಟ್ಟಿರ್ತಕ್ಕಂಥ ತೇನ ತಕ್ತೇನ ಭುಂಜೀತಾಹ, ಈ ತೃಪ್ತಿಯನ್ನು ತಂದುಕೊಂಡವನೇ ಶ್ರೀಮಂತ. ಯಾವುದು ಸ್ವರ್ಗ? ಸಾತ್ವಿಕ ಸೇವನೆಯಿಂದ ಸಾತ್ವಿಕ ಪ್ರಭಾವ ತೋರುವುದು, ಹೊಂದುವುದು ಸ್ವರ್ಗ. ಆರಾಮಾಗಿರ್ತಕ್ಕಂಥದ್ದು. ಹಾಲು ಕುಡಿದ್ವಿ, ಒಳ್ಳೆಯ ಪರಿಣಾಮ, ಆನಂದವಾಗ್ತದೆ, ಸೈಡ್ ಎಫೆಕ್ಟ್ ಏನೂ ಇಲ್ಲ, ಅದೇ ಸ್ವರ್ಗ ಅನ್ನೋ ಅರ್ಥ. ಅಂತಿರ್ತಾರೆ ನೋಡ್ರಿ, ತುಂಬ ಕಷ್ಟ ಬಂದಾಗ ಯಪ್ಪ ನರಕ ಬೇಡ ಅಂದರೆ ಕಷ್ಟದ ಸಂದರ್ಭ ಅಂತ ಅನ್ನೋ ಅರ್ಥ. ಯಾವುದು ನರಕ? ತಾಮಸ ಭಾವನೆ ಸೇವನೆಗಳ ಪರಿಣಾಮವೇ ನರಕ. ಕೆಟ್ಟ ವಿಚಾರವನ್ನೇ ಮಾಡೋದು, ಕೆಟ್ಟ ಪದಾರ್ಥವನ್ನೇ ಸೇವಿಸೋದು, ಪರಿಣಾಮ ಕೆಟ್ಟದ್ದೇ ಆಗ್ತದೆ. ಒದ್ದಾಟ, ಮತ್ತಷ್ಟು ಕಷ್ಟ, ಮತ್ತಷ್ಟು ದುಃಖ. ಜಿಪುಣ ಯಾರು? ಕೃಪಣನು ಯಾರು? ವಿಷಯ ಸುಖ ಒಳ್ಳೆಯದಲ್ಲ ಅಂತ ಗೊತ್ತಿದ್ದು ತಿಳಿದು ಇಂದ್ರಿಯ ನಿಯಂತ್ರಣವನ್ನು, ನಿಗ್ರಹವನ್ನು ತಂದುಕೊಳ್ಳದವನು ಅವನೇ ಜಿಪುಣ ಆಗಿದ್ದಾನೆ. ಶ್ರೇಷ್ಠವಾದ ಮನೆ ಯಾವುದು? ಯಾವುದೋ ಕಲ್ಲಿನ ಮನೆ, ಇಟ್ಟಿಗೆ ಮನೆ, ಮತ್ತೇನೋ ಕಬ್ಬಿಣ ಮನೆ, ಬಂಗಾರ ಮನೆ ಅಲ್ಲ. ಹರಿಜ್ಞಾನ ಮತ್ತು ಮೋಕ್ಷ ಸಾಧಕವಾಗಿರತಕ್ಕಂತಹ ಮನುಷ್ಯ ಶರೀರವೇ ಉತ್ತಮ ಮನೆ. ಯಾವ ಜನರ ಅವಕಾಶ ಇಲ್ಲ ಜ್ಞಾನ ಸಂಪಾದನೆಗೆ. ಕ್ರಿಮಿ, ಕೀಟ, ಪಶು ಪಕ್ಷಿ 84 ಲಕ್ಷ ಜೀವರಾಶಿಗಳು. ಅದಕ್ಕಾಗಿ ಬ್ರಹ್ಮದೇವನೇ ಸಂತೋಷ ಆಗಿದ್ದು ಇದಕ್ಕೇನೆ, ಮನುಷ್ಯ ಸೃಷ್ಟಿಯಾದಾಗ ಅಡ್ಡಿಯಿಲ್ಲಪ್ಪ, ನನ್ನ ಪ್ರಯತ್ನ ಸಾರ್ಥಕವಾಯಿತು, ಶಾಸ್ತ್ರಾದಿಗಳಿಗೆ ಸಾರ್ಥಕ್ಯ ಬಂತು. ಕಲ್ಲು, ಇಟ್ಟಿಗೆ, ಗೋಡೆಗಳ ಮನೆ ಅಲ್ಲ. ಈ ಮನುಷ್ಯ ಶರೀರವೇ ದೇವರು ಕೊಟ್ಟ ಮನೆ, ದೇವರು ನೆಲೆಸಿರುವ ಮನೆ, ದೇವರು ಬಿಟ್ಟಾಗ ನಾವು ಬಿಟ್ಟು ಹೋಗುವ ಮನೆ. ಅದಕ್ಕಾಗಿ ದಾಸರಂದರು,
ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಯಮ ನಿಯಮಾದಿ ಗುಣಗಳು ಯಾವಾಗ ದೋಷವೆನಿಸುತ್ತವೆ? ಯಮನಿಯಮ ಗುಣಗಳೇ ದೋಷ ಅನಿಸ್ತದಂತೆ. ಎಂಥ ಒಂದು ಪ್ರಶ್ನೆ ನೋಡಿರೋದು, ನಮ್ಗೆ ಗೊತ್ತೇ ಆಗೋದಿಲ್ಲ ಇದು. ಅದೆಲ್ಲ ಮಾಡ್ತಾ ಇದ್ದೀನಲ್ಲ. ಯಮನಿಯಮಾದಿಗಳನ್ನು ಮಾಡಿಕೊಂಡ್ರೂ ಸಹಿತ ಅದು ದೋಷ ಯಾವಾಗ ಆಗ್ತದೆ? ಹರಿಪೂಜಾ ರೂಪದ ಅನುಷ್ಠಾನ ಸಮರ್ಪಣೆಗಳು ಇಲ್ಲದಿದ್ದರೆ ಅವು ದೋಷವಾಗುತ್ತವೆ. ತಾನು ಯಾವುದೇ ಕಾರ್ಯವನ್ನು ಮಾಡುವಾಗ ವ್ರತ, ನಿಯಮ, ಉಪವಾಸ ಏನೆಲ್ಲ ಶ್ರೀ ವಿಷ್ಣು ಪ್ರೇರಣೆ, ಶ್ರೀ ವಿಷ್ಣು ಪ್ರೀತ್ಯರ್ಥಂ ಭಾವನೆಯಿಂದ ಕಾರ್ಯವನ್ನು ಮಾಡಬೇಕು. ಶ್ರೀಕೃಷ್ಣಾರ್ಪಣೆ ಅರ್ಪಣೆ ಮಾಡಬೇಕು. ಈ ಹರಿಪೂಜಾರ ಅನುಷ್ಠಾನ ಸಮರ್ಪಣೆ ಇಲ್ಲದೇ ಇದ್ದರೆ ಅದೇ ದೋಷವಾಗಿ ಬಿಡುತ್ತದೆ. ಶ್ರೀಕೃಷ್ಣಾರ್ಪಣೆ.